ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ, ಕಾರ್ಡಿಯಾಲಜಿಸ್ಟ್. ಗೆಳೆಯರು, ಇವತ್ತು ಬೈಪಾಸ್ ಅಂದ್ರೇನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಕೆಲವೊಬ್ಬರಿಗೆ ಅಟ್ಯಾಕ್ ಆಗಿ ಬಂದಿರ್ತಾರೆ ಅಥವಾ ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ಬಂದಿರ್ತಾರೆ. ಅವಾಗ ಬ್ಲಾಕ್ ಇದೆ ಅಂತ ಹೇಳ್ಬಿಟ್ಟು ಆಂಜಿಯೋಗ್ರಾಫಿ ಮಾಡ್ತೀವಿ. ಆಂಜಿಯೋಗ್ರಾಫಿ ಮಾಡಿದಾಗ 3 ಬ್ಲಾಕ್ ಇರುತ್ತೆ ಅಥವಾ 3ಕ್ಕಿಂತ ಜಾಸ್ತಿ ಇರುತ್ತೆ, ಅಥವಾ ಕೆಲವೊಂದು 2 ಆರ್ಟ್ರಿ ಡಿವೈಡ್ ಆಗಿ 2 ಬ್ರಾಂಚ್ಗಳಾಗೋ ಜಾಗದಲ್ಲಿ ಇರ್ತದೆ. ಅದು ಸ್ಟೆಂಟ್ ಕೂಡ್ಸೋಕ್ಕೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಅಂಥ ಸಿಚುವೇಷನಲ್ಲಿ ಬೈಪಾಸ್ ಅಂತ ಮಾಡ್ತೀವಿ. ಈ ಬೈಪಾಸ್ ಸರ್ಜರಿ ಅಂತಂದ್ರೆ ಏನು, ಮೊದಲು ಓಪನ್ ಹಾರ್ಟ್ ಸರ್ಜರಿ ಅಥವಾ ಓಪನ್ ಬೈಪಾಸ್ ಅಂತ ಕರಿತಾ ಇದ್ರು. ಅದೇನೆಂದರೆ, ಈಗ ಇದು ಬಲಗಡೆ ರಕ್ತನಾಳ, ಮಧ್ಯ ರಕ್ತನಾಳ, ಎಡಗಡೆ ರಕ್ತನಾಳ, ಈ 3ರಲ್ಲೂ 70% ಜಾಸ್ತಿ ಬ್ಲಾಕ್ ಇದ್ದರೆ ಆ ಬ್ಲಾಕೇಜ್ನ ಹಾಗೆ ಬಿಟ್ಟು ಬೇರೆ ಒಂದು ಆರ್ಟ್ರಿನ, ಈಗ ಎಡಗೈಯಿಂದ ಈ ರಿಬ್ಸ್ಗೆ ಹೋಗೋ ಒಂದು ಆರ್ಟ್ರಿ ಇದೆ, ಇಂಟರ್ನಲ್ ಮೆಮೊರಿ ಆರ್ಟ್ರಿ ಅಂತ ಕರಿತೀವಿ. ರಿಬ್ಸ್ಗೆ ತುಂಬ ಬ್ಲಡ್ ಸಪ್ಲೈ ಇರೋದ್ರಿಂದ ಒಂದು ಆರ್ಟ್ರಿ ರಿಬ್ಸಿಂದ ಕಿತ್ತುಬಿಟ್ಟು ಅದನ್ನು ಹಾರ್ಟಿಗೆ ಕನೆಕ್ಟ್ ಮಾಡ್ತೀವಿ. ಯಾವ ಆರ್ಟ್ರಿ ಬ್ಲಾಕ್ ಆಗಿರುತ್ತೋ ಅದನ್ನು ದಾಟಿ, ಅದನ್ನು ಬೈಪಾಸ್ ಮಾಡಿ ಮುಂದೆ ಇರೋ ಭಾಗಕ್ಕೆ ಒಂದು ಆರ್ಟ್ರಿ ಜೋಡಿಸೋದನ್ನ ಬೈಪಾಸ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಒಂದು ಎಡಗಡೆ ಭಾಗದಲ್ಲಿರೋ ಒಂದು ಇಂಟರ್ನಲ್ ಮೆಮೊರಿ ಆರ್ಟ್ರಿ ತೊಗೊಂಡ್ಬಿಟ್ಟು ಅದನ್ನು ಇಲ್ಲಿ LAD ಅನ್ನೋ ಮೈನ್ ಆರ್ಟ್ರಿ ಕನೆಕ್ಟ್ ಮಾಡ್ತಾರೆ. ಇನ್ನು 2 ವೀನ್ಸ್ನ, ಈ ಕಾಲಲ್ಲಿರೋ 2 ವೀನ್ಸ್ನ ತೊಗೊಂಡ್ಬಿಟ್ಟು ಅದನ್ನು ಈ ಬಲಗಡೆ ಆರ್ಟ್ರಿಗೆ ಮತ್ತು ಎಡಗಡೆ ಆರ್ಟ್ರಿಗೆ ಬೈಪಾಸ್ ಆಗಿ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಆ ಬ್ಲಾಕ್ನ ದಾಟಿ ಮುಂದೆ ಭಾಗಕ್ಕೆ ಕನೆಕ್ಟ್ ಮಾಡೋದು ಬೈಪಾಸ್ ಸರ್ಜರಿ. ಇದರಲ್ಲಿ 2 ಥರ ಇದೆ. ಒಂದು ಓಪನ್ ಬೈಪಾಸ್ ಅಂತ ಕರಿತೀವಿ. ಅಂದರೆ ಮುಂಚೆ ಹಳೆ ಕಾಲ ಥರ ಪೇಷಂಟ್ ವೆಂಟಿಲೇಟರ್ ಹಾಕಿರ್ತೀವಿ, ಅವರಿಗೆ ಪೇನ್ ಅದು ಗೊತ್ತಾಗೋದಿಲ್ಲ, ಸರ್ಜರಿ ಮಾಡೋದು ಗೊತ್ತಾಗೋದಿಲ್ಲ. ಈ ಸೆಂಟ್ರಲ್ ಬೋರ್ಡ್ನ ಕಟ್ ಮಾಡಿಬಿಟ್ಟು ಈ ಎಡಗೈ ಕೈಯಿಂದ ಬರೋ ರಕ್ತನಾಳನ್ನು ಹಾರ್ಟಿಗೆ ಜೋಡಿಸಿ, ಅದು ಇಂಟರ್ನಲ್ ಮೆಮೊರಿ ಆರ್ಟ್ರಿನ ಹಾರ್ಟಿಗೆ ಜೋಡಿಸಿ, ಆಮೇಲೆ 2 ಕಾಲಿನ ತೊಗೊಂಡು ಸಫನೆಸ್ ವೀನ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡು 2 ಆರ್ಟ್ರಿಗೆ ಜೋಡಿಸಿ, ಅದಾದಮೇಲೆ ಅದು ಸೆಂಟ್ರಲ್ ಬೋರ್ಡ್ನ ನಾವು ಸ್ಟಿಚಸ್ ಹಾಕಿ ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ಅನಸ್ಟೇಷಿಯಾದಿಂದ ಆಚೆ ಬರ್ತಾರೆ. ಆ ಪೇಷಂಟಿಗೆ ನಿದ್ದೆಗೆ ಹೋಗಿ ವಾಪಸ್ ಬಂದಿರೋ ಥರ ಆಗುತ್ತೆ ಹೊರತಾಗಿ ಅವ್ರಿಗೆ ನಾವು ಸರ್ಜರಿ ಮಾಡೋದು ಗೊತ್ತಾಗೋದಿಲ್ಲ, ಅವ್ರಿಗೆ ಆ ನೋವು ಗೊತ್ತಾಗೋದಿಲ್ಲ. ಅನಸ್ಟೇಷಿಯಾ ಎಫೆಕ್ಟಿಂದ ಆಚೆ ಬಂದಮೇಲೆ ಸ್ವಲ್ಪ ನೋವಾಗ್ಬೋದು, ಅದೊಂದು ಮೂಳೆ ಮುರಿದು ಮತ್ತೆ ಜೋಡಿಸಿರೋ ಥರ ಅಷ್ಟೇ. ಸೊ ಅದೇನು ಲಾಂಗ್ ಟರ್ಮ್ ಎಫೆಕ್ಟ್ ಏನು ಉಳಿಯೋದಿಲ್ಲ. ಒಂದ್ಸಲ ಮೂಳೆ ಕುಡ್ಕೊಂಡ್ಬಿಟ್ರೆ ಮತ್ತೆ ತಿರ್ಗಾ ಅದು ಓಪನ್ ಆಗೋದಿಲ್ಲ. ಸೊ ಅದು ಮೂಳೆ ಕೊಡೋ ತನಕನೂ ಒಂದು 15ರಿಂದ 1 ತಿಂಗಳವರೆಗೆ ಪೇಷಂಟ್ ಸ್ವಲ್ಪ ರೆಸ್ಟ್ ತೊಗೊಂಡು ನಿಧಾನ ಕೆಲಸ ಮಾಡಬೇಕಾಗುತ್ತೆ. ಒಂದ್ಸಲ ಅದು ಈ ಸೆಂಟ್ರಲ್ ಮೂಳೆ ಕುಡ್ಕೊಂಡ್ಬಿಟ್ರೆ ಆಮೇಲೆ ಅವರು ಮುಂಚೆ ಥರ ಎಲ್ಲ ಕೆಲಸ ಮಾಡ್ಬೋದು. ಯಾಕೆ ಇಷ್ಟೊಂದು ನೋವು ಅನುಭವಿಸ್ಬೇಕು ಅಂತ ಕೆಲವರು ಕೇಳ್ತಾರೆ. ಈಗ ಬ್ಲಾಕೇಜ್ಗಳು 3ಕ್ಕಿಂತ ಜಾಸ್ತಿ ಇದೆ ಅಂದರೆ ಅದರಿಂದ ಅಟ್ಯಾಕ್ ಆದರೆ ಜೀವ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತದೆ. ಸೊ ಈ ಬೈಪಾಸ್ ಮಾಡಿದಾಗ ನಾವು ಮತ್ತೆ ಹಾರ್ಟಿಗೆ 3 ಹೊಸ ರಕ್ತನಾಳ ಜೋಡಿಸುತ್ತೀವಿ. ಹೊಸ ರಕ್ತನಾಳ ಹಾರ್ಟಿಗೆ ಕೊಟ್ಟಾಗೆ, ಹೊಸ ಬ್ಲಡ್ ಸಪ್ಲೈ ಹಾರ್ಟಿಗೆ ಕೊಟ್ಟಾಗೆ, ಅದರಲ್ಲಿ ಮತ್ತೆ ತಿರ್ಗಾ ಬ್ಲಾಕ್ ಆಗೋಕ್ಕೆ ಒಂದು 10ರಿಂದ 15 ವರ್ಷ ಬೇಕಾಗುತ್ತೆ. ಸೊ ಒಂದ್ಸಲ ಈ ಬೋನ್ ಕಟ್ ಮಾಡಿ ಓಪನ್ ಮಾಡಿ ಅದು ಸರ್ಜರಿ ಮಾಡಿಸ್ಕೊಂಡ್ರೆ ಒಂದು 10ರಿಂದ 15 ವರ್ಷ ಮತ್ತೇನು ತೊಂದರೆ ಆಗೋದಿಲ್ಲ. ಒಂದು ವೇಳೆ 10 ವರ್ಷ ಆದಮೇಲೆ 15 ವರ್ಷ ಮೇಲೆ ತಿರ್ಗಾ ಬ್ಲಾಕ್ ಆದರೆ ಆ ಟೈಮಲ್ಲಿ ಯಾವ ಆರ್ಟ್ರಿ ಬ್ಲಾಕ್ ಆಗಿರುತ್ತೋ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ನ ಅಳವಡಿಸ್ಬೋದು. ಇದು ಓಪನ್ ಹಾರ್ಟ್ ಸರ್ಜರಿ ಅಥವಾ ಕ್ಲಾಸಿಕಲ್ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಬೈಪಾಸ್ ಅಂದರೆ ಕೀ ಹೋಲ್ ಸರ್ಜರಿ ಅಂತ ಕರಿತೀವಿ, ಅಥವಾ ಮಿನಿಮಲಿ ಇನ್ವೇಸಿವ್ ಬೈಪಾಸ್ ಸರ್ಜರಿ ಅಂತ ಹೇಳಿ. ಈ ಕೀ ಹೋಲ್ ಸರ್ಜರಿಯಲ್ಲಿ ಈ 3 ಆರ್ಟ್ರಿಗೆ 3 ಆರ್ಟ್ರಿನ ಜೋಡಿಸ್ತೀವಿ, ಬಟ್ ಅದು ಈ ಮಧ್ಯೆ ಇರೋ ಬೋನ್ನ ಕಟ್ ಮಾಡೋದಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ, ಈ ರಿಬ್ಸ್ಗಳ ಮಧ್ಯೆ ಏನು ಗ್ಯಾಪ್ ಇದೆ, ಈಗ ರಿಬ್ಸ್ಗಳ ಮಧ್ಯೆ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಈ ಹೀಗೆ ಉದ್ದುದ್ದಾಗ ಒಂದು 1.5 ಇಂಚು 2 ಇಂಚಷ್ಟು ಕಟ್ ಮಾಡ್ತೀವಿ. ಮತ್ತು ಸಿಂಗಲ್ ಲಂಗ್ ವೆಂಟಿಲೇಷನ್ ಕರಿತೀವಿ. ಅಂದರೆ ಲೆಫ್ಟ್ ಸೈಡಲ್ಲಿ ಆ ಥರ ಕಟ್ ಮಾಡೋದ್ರಿಂದ ನಾವು ಹಾರ್ಟಿಗೆ ರೀಚ್ ಆಗೋದಕ್ಕೆ ಆ ವೆಂಟಿಲೇಟರ್ ಹಾಕೋ ಟ್ಯೂಬ್ನ ಬರೀ ರೈಟ್ ಲಂಗ್ಸ್ ಮಾತ್ರ ಹಾಕಿಬಿಟ್ಟು ಲೆಫ್ಟ್ ಲಂಗ್ನ ಕೊಲಾಪ್ಸ್ ಮಾಡಿರ್ತೀವಿ. ಅಲ್ಲಿ ಹೋಗಿಬಿಟ್ಟು ಅದು 3 ಆರ್ಟ್ರಿಗೆ, ಹಾರ್ಟಲ್ಲಿ 3 ಆರ್ಟ್ರಿಗೆ 3 ಬೇರೆ ಬೇರೆ ಆರ್ಟ್ರಿ ಜೋಡಿಸಿ, ಒಂದು ಲೆಫ್ಟ್ ಇಂಟರ್ನಲ್ ಮೆಮೊರಿ ಆರ್ಟ್ರಿ, ಅದು ಲೆಫ್ಟ್ LAD ಡಿಸೆಂಡಿಂಗ್ ಆರ್ಟ್ರಿ ಕನೆಕ್ಟ್ ಮಾಡ್ತೀವಿ. ಆಮೇಲೆ 2 ಕಾಲಲ್ಲೂ ವಿನ್ಸ್ನ 2 ಬಲಗಡೆ ಆರ್ಟ್ರಿಗೆ ಮತ್ತು ಎಡಗಡೆ ಆರ್ಟ್ರಿ ಕನೆಕ್ಟ್ ಮಾಡಿಬಿಟ್ಟು ಅದು ಸ್ಟಿಚ್ ಹಾಕಿಬಿಡ್ತೀವಿ. ಸೊ ಇಲ್ಲಿ ಬೋನ್ ಕಟ್ ಮಾಡೋದಿಲ್ಲ, ರಿಬ್ಸ್ ಕಟ್ ಮಾಡೋದಿಲ್ಲ ಅಥವಾ ಸೆಂಟ್ರಲ್ ಬೋನ್ ಕಟ್ ಮಾಡೋದಿಲ್ಲ. ಬರೀ ಆ ರಿಬ್ಸ್ ಮಧ್ಯೆ ಗ್ಯಾಪಲ್ಲಿ ನಾವೊಂದು ಎಂಡೋಸ್ಕೋಪಿ ಥರ ಒಂದು ಟ್ಯೂಬ್ನ ಹಾಕಿಬಿಟ್ಟು ಅದ್ರ ಮುಖಾಂತರ ಮಾಡ್ತೀವಿ. ಇದರಲ್ಲಿ ರೋಬೋಟಿಕ್ ಅಸಿಸ್ಟೆಡ್ ಮಿನಿಮಲ್ ಇನ್ವೇಸಿವ್ ಬೈಪಾಸ್ ಸರ್ಜರಿ ಕೂಡ ಇದೆ. ಸೊ ಇದೇ ಕೀ ಹೋಲ್ ಸರ್ಜರಿನ ರೋಬೋಸ್ ಮುಖಾಂತರ ಯೂಸ್ ಮಾಡಿ ಇನ್ನೂ ಚಿಕ್ಕ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಾಡ್ಬೋದು. ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಇದ್ರೂ ಕೂಡ ಅದು ಪೇನ್ ಕಡಿಮೆ ಆಗುತ್ತೆ, ರಿಕವರಿ ಫಾಸ್ಟ್ ಇರುತ್ತೆ. ಮತ್ತು ಇಲ್ಲಿ ಬೋನ್ ಕಟ್ ಮಾಡದೇ ಇರೋದ್ರಿಂದ ವೂಂಡ್ ಹೀಲಿಂಗ್ ಅಥವಾ ಗಾಯ ವಾಸಿ ಆಗೋದು ಬೇಗ ಫಾಸ್ಟಾಗಿ ಆಗುತ್ತೆ. 10 ಡೇಸಲ್ಲೇ ಪೇಷಂಟ್ ವಾಪಸ್ಸು ನಾರ್ಮಲ್ ಆ್ಯಕ್ಟಿವಿಟೀಸ್ ಬರ್ಬೋದು ಮತ್ತು ಎಲ್ಲ ಕೆಲಸ ಮಾಡ್ಬೋದು. ಸೊ ಯಾವಾಗ 3 ಆರ್ಟ್ರಿಗಿಂತ ಜಾಸ್ತಿ ಆರ್ಟ್ರೀಸಲ್ಲಿ 70% ಜಾಸ್ತಿ ಬ್ಲಾಕ್ ಇರುತ್ತೆ, ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡೋದಕ್ಕೆ ಸ್ಟೆಂಟ್ ಅಳವಡಿಸಲಿಕ್ಕೆ ಸೂಕ್ತ ಇಲ್ಲ ಅಂದಾಗ ಅವರಿಗೆ ಬೈಪಾಸ್ ಸರ್ಜರಿ ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಕೆಲವೊಬ್ಬರಿಗೆ ಯಂಗ್ ಪೇಷಂಟ್ಗೆ 3 ಆರ್ಟ್ರಿಲಿ ಬ್ಲಾಕ್ ಇದ್ದಾಗ ಈ ಒಂದು ಆರ್ಟ್ರಿ ನಾವು ಲೆಫ್ಟ್ ಸೈಡ್ ಹ್ಯಾಂಡಿಂದ ರಿಬ್ಸ್ ಹೋಗೋ ಆರ್ಟ್ರಿನ ತೆಗೆದುಬಿಟ್ಟು ಹಾರ್ಟಿಗೆ ಕನೆಕ್ಟ್ ಮಾಡ್ತೀವಿ. ಅದೇ ಥರ ಒಂದು ಕೈಯಿಂದ ಆರ್ಟ್ರಿ ತೊಗೊಂಡು ಅದನ್ನು ಕೂಡ ಹಾರ್ಟ್ ಆರ್ಟ್ರಿಗೆ ಕನೆಕ್ಟ್ ಮಾಡ್ಬೋದು, 2 ಕಡೆ ಆರ್ಟ್ರಿಗೆ. ಸೊ ಅವಾಗ ಟೋಟಲ್ ಆರ್ಟ್ರಿಯಲ್
ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಅವಾಗೇನಾಗುತ್ತೆ, 3 ಹಾರ್ಟ್ ಆರ್ಟ್ರಿಗೆ 3 ಆರ್ಟ್ರೀಸ್ ಹೊಸದಾಗೆ ಸಿಗುತ್ತೆ. ಸೊ ಒಂದು ಆರ್ಟ್ರಿ 2 ವೀನ್ ಥರ ಅಲ್ಲ, ಇಲ್ಲಿ 3 ಆರ್ಟ್ರಿನೇ ಕನೆಕ್ಟ್ ಮಾಡಿರ್ತೀವಿ. ಸೊ ಅವಾಗ ಅದರ ಬಾಳಿಕೆ ತುಂಬ ದಿನ ಬರುತ್ತೆ. ಸೊ ಯಂಗ್ ಪೇಷಂಟ್ಸ್ಗೆ 3 ಆರ್ಟ್ರಿ ಬೇರೆ ಜೋಡಿಸ್ಬೋದು. ಇಲ್ಲ ಸಾಮಾನ್ಯವಾಗಿ ಪ್ರೊಸೀಜರ್ ಟೈಮು ಮತ್ತು ಕಾಸ್ಟ್ ವೈಸ್ ಮತ್ತು ಈಸ್ ಆಫ್ ದ ಪ್ರೊಸೀಜರ್ ಅಂತ ಹೇಳ್ತೀವಿ. ಒಂದು ಪ್ರೊಸೀಜರ್ ಮಾಡೋ ಸಿಂಪ್ಲಿಸಿಟಿಗೆ 1 ಆರ್ಟ್ರಿ ಮತ್ತು 2 ವೀನ್ ಗ್ರಾಫ್ಟ್ ಮಾಡಿ ಬೈಪಾಸ್ ಮಾಡೋದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಮಾಡ್ತಾರೆ. ಅದು ಬೈಪಾಸ್ ಸರ್ಜರಿ ಅಂತಂದು. ಥ್ಯಾಂಕ್ ಯು.